ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಲಬುರಗಿಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಬರ್ಬರ ಹತ್ಯೆ. ಕಬ್ಬಿಣದ ರಾಡ್ನಿಂದ ತಲೆಗೆ ಹೊಡೆದು ಮರ್ಡರ್ ಮಾಡಲಾಗಿದೆ. ಕಲಬುರಗಿ ನಗರದ ರಾಮ ಮಂದಿರದ ಬಳಿ ನಡೆದಿರುವಂತಹ ಘಟನೆ ಇದು. 45 ವರ್ಷದ ರವಿಚಂದ್ರ ಖೇಡ್ ಕೊಲೆಯಾದಂತಹ ಸೆಕ್ಯೂರಿಟಿ. ಬಂಕ್ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಂತಹ ವ್ಯಕ್ತಿ ಈತ. ನಗರದ ರಾಣೆ ಶಫೀರ್ ದರ್ಗಾ ಬಳಿ ವಾಸವಿದ್ರು. ಸ್ಥಳಕ್ಕೆ ಸ್ಟೇಷನ್ ಬಜಾರ್ ಠಾಣೆಯ ಪೊಲೀಸರೆಲ್ಲ ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ಮಾಡಿದ್ರು. ಸ್ಥಳದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ರಾಡ್ನಿಂದ ತಲೆಗೆ ಹೊಡೆದು ಮರ್ಡರ್ ಮಾಡಲಾಗಿದೆ. ಸೆಕ್ಯೂರಿಟಿ ಗಾರ್ಡ್ ಒಬ್ಬರನ್ನು ಹತ್ಯೆ ಮಾಡಿರುವಂಥ ಪ್ರಕರಣ ಇದು. ಕಲಬುರಗಿ ನಗರದ ರಾಮ ಮಂದಿರ ಬಳಿ ನಡೆದಿರುವಂಥ ಘಟನೆ. ಈ ಘಟನೆಯಲ್ಲಿ 45 ವರ್ಷದ ರಾಮಚಂದ್ರ ಖೇಡ್ ಕೊಲೆಯಾದಂತಹ ಸೆಕ್ಯೂರಿಟಿ. ಒಂದು ಪೆಟ್ರೋಲ್ ಬಂಕ್ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸವನ್ನು ಮಾಡ್ತಾ ಇದ್ರು. ಒಂದು ರಾಣಿ ಶಫೀರ್ ಎನ್ನುವಂಥ ದರ್ಗಾದ ಬಳಿ ವಾಸವಾಗಿದ್ದರು ಇವರು. ಕುಟುಂಬಸ್ಥರ ಆಕ್ರಂದವನ್ನು ಗಮನಿಸ್ತಾ ಇದ್ದೀರಿ ನೀವು. ಅವರು BSF ಇದ್ದರು. ಮೊದಲ ಜಮ್ಮು ಕಾಶ್ಮೀರ ಪಂಜಾಬಲ್ಲಿ ಡ್ಯೂಟಿ ಮಾಡ್ರಿ. ಈಗ ಒಂದು ಡಿಸೆಂಟ್ 4-5 ವರ್ಷ ಇತ್ತು ರಿಟೈರ್ಮೆಂಟ್ ಆಗ್ಯಾರಿ. ಇಲ್ಲಿ ನಂದೂರದಲ್ಲಿ ಇಂಡಿಯನ್ ಆಯಿಲ್ ಕಂಪ್ನಿದಲ್ಲಿ ಇದು ಸೆಕ್ಯೂರಿಟಿ ಗಾರ್ಡ್ ಮಾಡ್ತಾರೆ ರೀ. ಆದ್ರೆ ಇಲ್ಲಿ ಬಂದ್ರೆ ಗೊತ್ತಿಲ್ಲ ರೀ. ಡ್ಯೂಟಿ ಎಲ್ಲ ಮಾಡ್ತಾರೆ, ಆದ್ರೆ ಇಲ್ಲಿ ಡ್ಯೂಟಿ ಆಗಕ್ಕೆ ಅದಕ್ಕೆ ಬಂದ್ರೆ ಗೊತ್ತಿಲ್ಲ ರೀ. ಈಗ ನಮಗೆ ಏನೋ ಇದೇ 1 ಅವರ್ ಆಯ್ತು ಗೊತ್ತಾಗಿ ಮಾಡ್ರಾಗಿತ್ತು. ಅದು ಮಾಡ್ರಾಗ್ಯದ ಅಂತ ಅಲ್ಲೂತಾರೆ ರೀ. ತಲೆ ಕಲ್ಲಿರಿ, ಆಮೇಲೆ ಗಾಡೀಲಿ ಹೊಡೆದಾರೆ. ಅವ್ರ ಬಲ್ಯಾಕ ಒಂದು ವೆಪನ್ಸ್ ಇರ್ತಾರೆ ನಮ್ಮ ತಮ್ಮನ ಬಲ್ಯಾಕ. ಅವ್ರು ಸೆಕ್ಯೂರಿಟಿ ಗಾಡಿಗೆ ಏನೋ ಹೆಚ್ಚಿಗೆ ಮಾಡ್ತಾರೆ. ವೆಪನ್ಸ್ ತೊಗೊಂಡು ಇನ್ನೂ ಒಂದು ರೀಸೆಂಟ್ ಒಂದು 8 ತಿಂಗಳು 9 ತಿಂಗಳು ಆಯ್ತು ರೀ. ಅದು ಡ್ಯೂಟಿ ಮಾಡೋಕ್ಕೆ